ಮುಟ್ಟು, ಬಸಿರು, ಬಾಣಂತನ ಅನ್ನೋದು ಸಹಜ ತಾನೆ. ಹೆಣ್ಮಕ್ಳ ಜೀವನದ ಸಾಮಾನ್ಯ ಚಕ್ರ ಅಲ್ವಾ ಇದೆಲ್ಲ. ಆದರೆ ನಮ್ಮ ಕರ್ನಾಟಕದ ಕೆಲವು ಗೊಲ್ಲ ಸಮುದಾಯಗಳಿರುವಂಥ ಹಳ್ಳಿಗಳಲ್ಲಿ ಇವೆಲ್ಲವೂ ಸಹ ಅನಿಷ್ಟ ಅನ್ನೋ ಗೊಡ್ಡು ನಂಬಿಕೆ ಇದೆ. ಮುಟ್ಟಾದ್ರೆ, ಮಗು ಹುಟ್ಟಿದ್ರೆ ಬಾಣಂತಿ ಮತ್ತು ಮಗುವನ್ನ ಆರೈಕೆ ಮಾಡಬೇಕಾದಂಥ ಕುಟುಂಬದವರೇ ಅವರನ್ನ ಊರಾಚೆ ಇರಿಸ್ತಾರೆ. ಈ ಗೊಡ್ಡು ಸಂಪ್ರದಾಯದ ವಿರುದ್ಧ ಹಲವು ಮಹಿಳೆಯರು ಧ್ವನಿ ಎತ್ತಿದ್ದಾರೆ, ಪ್ರಶ್ನಿಸ್ತಿದ್ದಾರೆ. ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ತುಮಕೂರಿನ ಬಿಸದಹಳ್ಳಿ, ಗೊಲ್ಲರಹಟ್ಟಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ರು. ಸಮುದಾಯದ ಮಹಿಳೆಯರು, ಯುವತಿಯರು ಮತ್ತು ಕುಟುಂಬದವರ ಜೊತೆಗೆ ನೇರ ಸಂವಾದ ನಡೆಸಿದ್ದಾರೆ. ಈ ಅನಾಚಾರವನ್ನ ತ್ಯಜಿಸಿ ಮಹಿಳೆಯರನ್ನ ಮನೆಯಲ್ಲೇ ಆರೈಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಪ್ರಯತ್ನದಿಂದ ಸಮುದಾಯದ ಜನರು ನಾಗಲಕ್ಷ್ಮಿಯವರ ಮಾತುಗಳಿಗೆ ಒಪ್ಪಿಗೆ ಸೂಚಿಸಿ ಈ ಅನಿಷ್ಟ ಪದ್ಧತಿಯನ್ನ ಕೈಬಿಡೋಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಊರಿನ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳನ್ನ ಈ ರೀತಿಯಲ್ಲಿ ನಡೆಸ್ಕೊಳ್ಳೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನೂ ಮಾಡಿಸಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿದಂಥ ಚೌಧರಿಯವರು ಹಳ್ಳಿಯ ಜನರ ಜೊತೆ ಸಂವಾದ ನಡೆಸಿದ ವಿಡಿಯೋ ಇಲ್ಲಿದೆ. ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಲೆ ಕೊಟ್ಟೆ ಕೊಡ್ತೀವಿ, ತಲೆಬಾಗಿ ಎದ್ಬಾಗ್ತೀವಿ. ಈ ಊರಿನ ಹೆಣ್ಮಕ್ಳು ಯಾರ್ಯಾರು ಇದೀರಾ ಕೈ ಎತ್ರಿ. ಎಷ್ಟು ಮನೆಗಳಲ್ಲಿ ನೀವು ಆಚೆ ಇಡ್ತೀರಾ ಬಾಣಂತಿಯರ್ನ? ಕೈ ಎತ್ರಿ. ಎಲ್ಲಾರ ಮನೇಲೂ ಇಡ್ತೀರಾ? ಎಲ್ಲರ ಮೇಲೆ ಇವತ್ತು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಪೂಜಾರು ಗೌಡ್ರು ವೇದಿಕೆ ಮೇಲೆ ಬರ್ರಿ. ನಿಮ್ ಮನೆ ಮಗಳು ಇಲ್ಲೇ ನಿಂತಿದ್ದೀನಿ ನೋಡಿ, ಇಲ್ಲೊಬ್ರವ್ರೆ ಕೊಲ್ರ ಸಮುದಾಯಕ್ಕೆ ನಮ್ ತರ ಆಗುದು ಬೇಡವಾ? ನಿಮ್ಮಲ್ಲೊಬ್ರು MLA ಶಾಸಕರು ಆಗ್ಬೇಕಾ ಬೇಡ? ನಿಮ್ಮಲ್ಲೊಬ್ರು ಈ ತರ ಅಧಿಕಾರಿ ಆಗ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ನಿಮಗ್ ಸಹಾಯ ಮಾಡ್ಬೇಕಾ ಬೇಡವಾ? ನೀವ್ ಹಿಂಗೆ ಈ ದೊಡ್ಡ ಆಚರಣೆಗಳನ್ನ ಮಾಡ್ಕೊಂಡಿದ್ರೆ ಖಂಡಿತ ಆಗುದಿಲ್ಲವಾ? ಮಕ್ಕಳು 6 ವರ್ಷಕ್ಕೆಲ್ಲ ಮೆಚೂರ್ಡ್ ಆಗ್ತಿದ್ದಾರೆ. ಆ ಮಕ್ಕಳನ್ನು ಕೂಡ ಆಚೆ ಇಡ್ತಿದ್ದಾರೆ. ಎಕ್ಸಾಮ್ ಇದ್ದಾಗ ಅವ್ರು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಈ ಮೂಢನಂಬಿಕೆನ ದಯವಿಟ್ಟು ನೀವು ಖಂಡಿಸಲೇಬೇಕು. 2025ಕ್ಕೆ ಕೊನೆ ಆಗ್ಬೇಕು. ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ತೀವಿ, ಡೇಟ್ ಆದ್ರೆಲ್ಲ ಈಚೆನೆ ಇರ್ಬೇಕು. 3 ದಿನ ಸ್ಕೂಲಿಗೆ ಹೋಗೋದಿಲ್ಲ. ಮತ್ತೆ ಅಲ್ಲಿ ಮನೆ ಕಟ್ಸಿದಾರೆ, ಅಲ್ಲೊಂದ್ ಲೈಟ್ ಇಲ್ಲ, ಏನಿಲ್ಲ. ಎಕ್ಸಾಮ್ ಟೈಮ್ ಅನ್ನು ಏನು ಕಳ್ಸಲ್ಲ, ಅಲ್ಲೇ ಇರ್ಬೇಕು. ಅಷ್ಟೇ ಮೆಚೂರ್ಡ್ ಆದ್ರೆ 20 ದಿವಸ ಹೊರಗಡೆ ಬಿಡ್ತಾರೆ. 12 ವರ್ಷ 11 ವರ್ಷದ ಮಕ್ಕಳನ್ನೆಲ್ಲ ನಾವು ಈ ಊರಿಗೆ ಬರಂಗಿಲ್ಲ, ಮತ್ತೆ ದೇವಸ್ಥಾನಕ್ಕೆ ನೆರಳಾಸಂಗಿಲ್ಲ ಎಲ್ಲ ಏನೇನೋ ಅಂತಾರೆ. ಅದಕ್ಕೆ ನಾವು ಅಲ್ಲಿ ಒಂದ್ ಮನೆ ಮಾಡ್ಕೊಟ್ಟಿದ್ದಾರೆ, ಅಲ್ಲಿರ್ಬೇಕು ನಾವು. ನೀವ್ ಹಾಕೊಳ್ಳೋ ಎಕ್ಕಡ ಎಲ್ಲ ಹೊಲಸ್ ತುಳ್ಕೊಂಡು, ಎಲ್ಲ ಗಲೀಜ್ ತುಳ್ಕೊಂಡು ಊರ್ ಸುತ್ಕೊಂಬತ್ತೈತೆ. ಅದನ್ನು ಜೋಪಾನವಾಗಿ ಮನೆ ಬಾಗಿಲಲ್ಲಿ, ಮನೆ ಒಳಗಡೆ ಇರ್ತೀರಾ. ನೀವ್ ಎತ್ತ ಮಗಳು, ನೀವು ಹುಟ್ಟಿಸಿದ ಮಗಳು, ಅವಳನ್ನ ನೀವು ಆಚೆ ಇಡ್ತೀರಾ ಮುಟ್ಟು ಮಡಿ ಅಂತ. ಯಾವ ದೇವರು ಮೆಚ್ಕೋತಾನೆ? ಯಾವ ದೇವರು ಮೆಚ್ಕೊಳ್ಳಲ್ಲ. ನಾವು ಇವತ್ತು ಹೊಸ್ತ ಮಾಡಿಲ್ಲ ಇದನ್ನ. ಆತ ಮುತ್ತಿ ಕಾಲದಿಂದಲೂ ಇದೆ ನಮ್ದು ಕಾಯಿಲೆ. ಬದಲಾವಣೆ ಆಗ್ಬೇಕಲ್ಲ. ಊರಿನ ಜನ ಅವರೆಲ್ಲ ಕೇಳಿ ದೇವರಿಂದ ಕೇಳ್ಕೊಂಡು ಬದಲಾವಣೆ ದೇವ್ರಿಂದ ಕೇಳ್ಬಿಡ್ರಿ, ಮಾಡ್ಕೊಂಡ್ಬಿಡ್ರಿ. ಇವಾಗ ಬದಲಾವಣೆ ಆಗ್ತು. ಜನರಿಗೆ ಬುದ್ಧಿ ಹೇಳವ, ನಮ್ ಜನ ಓದ್ಬೇಕು, ಶಿಕ್ಷಿತರಾಗಬೇಕು ಅಂತ ಹೇಳಿ ನಿಮ್ ದೇವ್ರನ್ನ ಕರ್ಸ್ಕೊಂಡ್ರದು. ನಿಮ್ ಊರವರು, ನಿಮ್ಮ ಕೋಲಾರರು, ಪೂಜಾರರು ಇನ್ ಮುಂದೆ ಯಾವುದೇ ಮುಟ್ಟಾದಂತ ಮಗಳು ಮತ್ತೆ ಹೆರಿಗೆ ಆದಂತ ಬಾಣಂತಿನ ಊರಿಂದ ಆಚೆ ಇಡೋದಿಲ್ಲ. ನಾವು ನಿಮ್ ಪರವಾಗಿ ಪ್ರಮಾಣ ಮಾಡ್ತಾ ಇದ್ದಾರೆ. ಬದಲಾವಣೆ ಆಗ್ತದೆ. ಈ ಬರೀ ಕಳ್ಸಲ್ಲ. ನಮ್ಮೂರಾಗ ಹಿಂದಿಂದ ಡೆಲಿವರಿ ಆದರೂ ರಜಾದಾರೆಲ್ಲ ಹೊರಗಡೆ ಇರ್ತಿದ್ರು. ಈಗ ನಾಗಲಕ್ಷ್ಮಿ ಮೇಡಮ್ ಬಂದೋದ್ಮೇಲೆ ಯಾರು ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ಹೊರಗಡೆನೇ ಇದ್ದೀವಿ. ಮುಂದೆನೂ ಹಂಗೆ ಹೊರಗಡೆನೇ ಇರ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.